ಮತ್ ಬಂತೇನಿಲ್ಲ ವೈಟ್ ಅಣ್ಣ ಬಂದೈತೆ ಕಣ ಗಲ್ಗಲ್ಲಿ ಗ್ಯಾಸ್ ಸಿಗಂಟವ ವಾಟರ್ ಸ್ಟ್ರೈಕ್ ಮಾಡ್ತಲೇ ಇರ್ತದೆ ಕಣ. ಆಟೋ ಅಣ್ಣಂದ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಕುದುರೆ ಗಾಡಿ ಇರ್ತೈತೆ ಕಲಣ್ಣ. ಬಿಜೆಪಿ ಅವರೇ, ಯಡಿಯೂರಪ್ಪ ಯಡಿಯೂರಪ್ಪ ಕಿವಿ ಕೇಳುತ್ತಾ? ಯಡಿಯೂರಪ್ಪ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ಏನೇನೋ ಮಾತಾಡಕ್ ಹೋಗ್ಬೇಡಿ. ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ನೀವು LPG ಸಿಲಿಂಡರ್ ಕೊಡ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರೇ, ನಿಮ್ಗೆ ಕಿವಿ ಕೇಳುತ್ತಾ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ರಿಕ್ಷಾ ಚಾಲಕರು ನೋಡಿ. ಸಿದ್ದರಾಮಯ್ಯನವರೇ, ಹೋಟ್ಲುಗಳು ನೋಡಿ. ಓದಿಕ್ಯಾತ ಯುದ್ಧ ಅಲ್ಲೆಲ್ಲೋ ನಡೀತೈತಿ. ಅದು ನಿಲ್ಲ ಗಂಟೆ ಇಲ್ಲಿ ಸ್ಟ್ರೈಕ್ ಮಾಡೋದಲ್ಲ. ಬಾಯಿ ಬಡ್ಕೊಂಡ್ರು ಏನೂ ಸಿಗೋದಿಲ್ಲ. ಇದು ವೈಟ್ ಹಳ್ಳಿ ಗೊತ್ತಿಲ್ವಂತೇನಿಲ್ಲ. ದೇಶಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ಯಾರು ಸವಾಸ ಮಾಡ್ಬೇಕು, ಯಾರನ್ನ ಬುಟ್ಟಾಕ್ಬೇಕು ಅಂತ ಒಂದ್ ಲೆಕ್ಕಾಚಾರ ಇರ್ತದೆ ಕಲ್ಯಾಣ. ಎಲ್ಲಾರ್ಗು ಒಳ್ಳೆಯವನಾಯ್ತೀನಿ ಅಂತ ಹೋಗಿ ವಧೆ ತಿನ್ಕೊಂಡ್ ಬರ್ಬಾರ್ದು. ಅದನ್ನ ವಾಟಲ್ಲಿ ಹೇಳ್ತಾ ಇರೋದು. ಪಾರ್ಲಿಮೆಂಟ್ ಸದಸ್ಯರು ಬಿಜೆಪಿ ಅವರು ಆಗ್ಬೋದು, ಕಾಂಗ್ರೆಸ್ನವ್ರು ಆಗ್ಬೋದು, ನಿಮ್ಗೆ ಮನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಿ. ಕೂಡಲೇ ರಾಜೀನಾಮೆ ಕೊಡಿ. ನರೇಂದ್ರ ಮೋದಿ ಅವರೇ, ಹೋಟ್ಲು ಮಾಲೀಕರಿಗೆ ಸಹಾಯ ಮಾಡಿ. ಪಾಟಾಳ್ ಪಕ್ಷ ನಿಮಗೆ ಕೂಗ್ತೀವಿ. ವೈಟ್ ಹೇಳು ಏನಾರ ಹೇಳಿ. ಡೆಲ್ಲಿಗೆ ಹೋಗಿದ್ವಲ್ಲ ನಮ್ಮ ಲೀಡರ್ಗಳು, ಏನಾದ್ಲ ಕತೆ? ಅಲ್ಲಿಗೆ ಹೋಗಿರೋಕ್ಕೆಲ್ಲವ DK ಅವಾಜ್ ಬಿಟ್ಟೈತೆ ಕಣ. ಅದ್ಯಾಕಂತ್ಲ? ಏನಂತ ಅವಾಜ್ ಬಿಟ್ಟೈತಪ್ಪ? ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ನಿಮ್ಗೆ ಕುರ್ಚಿ ಕೊಡೋದು ಹೈಕಮಾಂಡ್. ಆದಿ ಬಿದ್ರೆಲ್ಲ ಪಂಚಾಯತಿ ಮಾಡ್ಕೊಂಡು ಓಡಾಡಿದ್ರೆ ನೋಟಿಸ್ ಕೊಡ್ತೀನಿ ಅಂತ ಹೇಳ್ಕೊಂಡೈತೆ ಕಣ. ಇದ್ರ ನೋಟಿಸಿಗೆ ಯಾರು ಎದುರಕತ್ತಾರಂತ್ಲ? ಇನ್ನೊಂದ್ 6 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗ್ಲಿಲ್ಲ ಅಂದ್ರೆ ನೋಡ್ತಾ ಇರ್ಲ ಏನಾಯ್ತದೆ ಅಂತವ. ಏನಾಯ್ತದ ಕೈ ಪಕ್ಷ ಮೈ ಕೈ ಕೆರ್ಕೊಂಡು ಓಡಾಡ್ಬೇಕಾಯ್ತದೆ. ಆ ಸ್ಟೇಜಿಗೆ ಬರ್ತದೆ, ನೋಡ್ತಾ ಇರ್ಲೇಬೇಕಾರ್ರಿ. ನಾನ್ ಏನ್ ಹೇಳ್ದೆ ಅಂತವ ಮುಂದೆ ಒಂದಿನ ನೀನೇ ಮಾತಾಡ್ತೀಯ. ಇದಕ್ಕೆ ನಾನೇ ಗ್ಯಾರಂಟಿ. ನಡ್ಲಾತ್ಲಾಗೆ ಶಿವನಿ ಶಂಭುಲಿಂಗ.